ಓಂ ಶ್ರೀ ಸಾಯಿರಾಮ್. ಎಲ್ಲ ನನ್ನ ಸಮಸ್ತ ಸಾಯಿ ಕುಟುಂಬದವರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಸಾಯಿಯ ಭಕ್ತರೊಬ್ಬರು ಅವರಿಗೆ ಆದಂತಹ ಸಾಯಿ ಪವಾಡದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅವರಿಗೆ ಮಾಡಿದ ಪವಾಡದ ಕಥೆಯನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬರು ವ್ಯಕ್ತಿ ಅವರು ಸಾಯಿಬಾಬಾರವರ ಪರಮ ಭಕ್ತರು. ಮೊದಲು ತನ್ನ ಮನೆಯ ದೇವರೇ ಎಲ್ಲ, ಅವರಲ್ಲದೆ ಬೇರೆ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು, ಬೇರೆ ದೇವರು ನಮಗೆ ಬರೋದಿಲ್ಲ, ಈ ರೀತಿಯ ಮನಸ್ಥಿತಿ ಆ ವ್ಯಕ್ತಿಯದ್ದಾಗಿರುತ್ತೆ. ಈ ರೀತಿಯ ಮನಸ್ಥಿತಿಯನ್ನು ಬದಲು ಮಾಡಿದ್ದು ಆತನ ಹೆಂಡತಿ. ಯಾಕಂದರೆ ಸಾಯಿಬಾಬಾರವರ ಪರಮ ಭಕ್ತೆ ಈತನ ಹೆಂಡತಿ. ಈಕೆ ತನಗಾದ ಕೆಲವೊಂದು ಸಾಯಿ ಪವಾಡಗಳು ಹಾಗೆ ಎಷ್ಟೋ ಘಟನೆಗಳನ್ನು ಹೇಳ್ತಾ ಇರ್ತಾರೆ. ಮತ್ತು ದೇವರು ಅಂತ ಬಂದಾಗ ಅದರಲ್ಲಿ ಯಾವ ಭೇದ ಭಾವವಿಲ್ಲ, ದೇವರು ಒಬ್ಬರೇ, ಆದರೆ ರೂಪ ಬೇರೆ ಬೇರೆ. ನಮ್ಮ ಮನೆ ದೇವರ ಸ್ವರೂಪಿ ಸಾಯಿ ಬಾಬಾರವರೇ. ಆ ಹರಿಹರ ಬ್ರಹ್ಮ, ಆ ಬ್ರಹ್ಮಾಂಡವೇ ಬಾಬಾರವರು. ನಮ್ಮ ಮನೆಯ ದೇವರನ್ನು ಆ ಬಾಬಾರವರ ಸ್ವರೂಪದಲ್ಲಿ ತನ್ನ ಒಳಗಣ್ಣನ್ನು ತೆರೆದು ನೋಡಿ ನಿಮಗೆ ಸತ್ಯ ತಿಳಿಯುತ್ತೆ ಅಂತ ಹೇಳ್ತಾ ಬಾಬಾರವರ ಬಗ್ಗೆ ಸತ್ಯವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಆತನ ಹೆಂಡತಿ ತನ್ನ ಜೊತೆಗೆ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದರು. ಆದರೆ ಈತನಿಗೆ ಮೊದಲು ಬಾಬಾರವರ ದೇವಸ್ಥಾನಕ್ಕೆ ಹೋಗುವ ಆಸಕ್ತಿ ಇಲ್ಲದಿದ್ದರೂ ಈತನ ಹೆಂಡತಿಯ ಬಲವಂತಕ್ಕಾಗಿ ಹೋಗ್ತಾ ಇದ್ದರು. ಕೆಲವು ದಿನಗಳ ನಂತರ ಈ ವ್ಯಕ್ತಿಗೆ ಏನಾಯಿತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಪ್ರತಿ ಗುರುವಾರ ತಪ್ಪದೆ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಸಾಯಿಬಾಬಾರವರ ವಾಣಿಯನ್ನು, ಸಂದೇಶವನ್ನು ತನ್ನ ಹೆಂಡತಿ ಕೇಳುವಾಗ ಇವರು ಕೂಡ ಆ ಬಾಬಾರವರಲ್ಲಿ ಮನಸ್ಸಿಟ್ಟು ಭಕ್ತಿಯಿಂದ ಕೇಳ್ತಾ ಇದ್ದರು. ಆ ಸಾಯಿಬಾಬಾರವರ ವಾಣಿಯಲ್ಲಿ ಬರ್ತಾ ಇದ್ದಂತಹ ಕೆಲವೊಂದು ಮಾತು, ಸಂದೇಶಗಳನ್ನು ತನಗೇ ಗೊತ್ತಿಲ್ಲದೆ ಅಳವಡಿಸ್ಕೊಳ್ತಾ ಇದ್ದರು. ಹಾಗೆ ಈ ವ್ಯಕ್ತಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವಾಗ ಬಿಸ್ಕೆಟನ್ನು ತಗೊಂಡು ಹೋಗ್ತಾ ಇದ್ದರು. ಕೆಲವು ದಿನಗಳ ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಕುಳಿತುಕೊಳ್ತಾ ಇದ್ದ ಭಿಕ್ಷುಕರಿಗೆ ತನಗೆ ಕೈಲಾದಷ್ಟು ಚಿಕ್ಕ ಸಹಾಯವಾಗಿ ಪ್ರತಿ ಗುರುವಾರ ತಾನು ಒಪ್ಪತ್ತು ಉಪವಾಸವಿದ್ದು ಭಿಕ್ಷುಕರಿಗೆ ಊಟವನ್ನು ಕೊಟ್ಟು ಸಾಯಿ ಬಾಬಾರವರ ದರ್ಶನವನ್ನು ಮಾಡಿಕೊಂಡು ಬರ್ತಿದ್ರು. ಈತನಿಗೆ ಆತನ ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಯಾವ ರೀತಿ ಆಗ್ತಾ ಇತ್ತು ಅಂದರೆ, ಆತನಲ್ಲಿದ್ದ ಬಡತನ ಅನ್ನೋದು ಸ್ವಲ್ಪ ಸ್ವಲ್ಪವಾಗಿಯೇ ದೂರವಾಗ್ತಾ ಇತ್ತು. ಹಾಗೆ ಕುಟುಂಬವು ಸುಖಿ ಕುಟುಂಬವಾಗಿರುತ್ತೆ. ಸ್ನೇಹಿತರೆ, ಮೊದಲು ಇವರು ಇದ್ದಂತಹ ಸ್ಥಿತಿ ಝೀರೋ ಅಲ್ಲಿತ್ತು. ತದನಂತರದಲ್ಲಿ ಅವರ ಒಂದು ಜೀವನ ಅನ್ನುವಂಥದ್ದು ಒಂದು ಉತ್ತಮವಾಗ್ತಾ ಹೋಗ್ತಾ ಇರುತ್ತೆ. ಈ ವ್ಯಕ್ತಿಗೆ ಒಂದು ಗುರುವಾರ ಬಾಬಾರವರ ದೇವಸ್ಥಾನಕ್ಕೆ ಹೋಗದೇ ಇದ್ದರೆ ಮನಸ್ಸಿಗೆ ಸಮಾಧಾನವಿಲ್ಲ. ಹಾಗೆ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋದಾಗ ಕೆಲವೊಮ್ಮೆ ಹೋಟೆಲಲ್ಲಿ ಊಟ ಖಾಲಿಯಾಗಿರ್ತಾ ಇತ್ತು. ಆಗ ಈ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ತುಂಬ ನೊಂದ್ಕೊಳ್ತಾ ಇದ್ದದ್ದು ಯಾಕಂತ ಹೇಳಿದ್ರೆ, ಆ ಭಿಕ್ಷುಕರಿಗೆ ಊಟವನ್ನು ಕೊಡೋಕೆ ಆಗಲಿಲ್ವಲ್ಲ ಅಂಥೇಳಿ. ಹಾಗೆ ಆ ದಿನ ಮನೆಗೆ ಬಂದು ಬಾಬಾರವರ ದೇವಸ್ಥಾನದಲ್ಲಿ ನಡೆದ ಘಟನೆಗಳನ್ನು ಕೂಡ ತನ್ನ ಹೆಂಡತಿಯೊಂದಿಗೆ ಹಂಚ್ಕೊಳ್ತಾ ಇದ್ದರು. ಈ ರೀತಿಯಾಗಿ ಸಾಯಿಬಾಬಾರವರೊಂದಿಗೆ ಅವಿನಾಭಾವ ಸಂಬಂಧವನ್ನು ಈ ವ್ಯಕ್ತಿ ಬೆಳೆಸ್ಕೊಂಡಿದ್ರು ಸ್ನೇಹಿತರೆ. ಮತ್ತು ಈ ವ್ಯಕ್ತಿಯ ಜೀವನದಲ್ಲಿ ತನಗೆ ತಿಳಿಯದೆ ಕೆಲವು ಮಿರಾಕಲ್ಸ್ ಕೂಡ ನಡೀತಾ ಹೋಗ್ತವೆ. ಈಗ ಈತನಿಗೆ ರೀಸೆಂಟಾಗಿ ನಡೆದಂತಹ ಮಿರಾಕಲ್ ಅಂದರೆ ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿಯಾಗಿದೆ. ಎಲ್ಲಿಯೂ ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸನ್ನು ಬುಕ್ ಮಾಡಿ ತಗೊಳ್ಳೋಣ ಅಂತ ಹೇಳಿದ್ರೆ ಈ ವ್ಯಕ್ತಿಯ ಹತ್ತಿರ ಗ್ಯಾಸ್ ಬುಕ್ ಮಾಡೋದಕ್ಕೆ ಯಾವ ಬುಕ್ ಕೂಡ ಆಗಲಿ ಅಥವಾ ಗ್ಯಾಸ್ ಆಫೀಸ್ನಲ್ಲಿ ಕೊಟ್ಟಿರೋ ಗ್ಯಾಸ್ ಬುಕ್ಕಿಂಗ್ ನಂಬರ್ ಆಗಲಿ ಇರಲಿಲ್ಲ. ಕಾರಣ, ಇವರು ಮೊದಲು ಒಟ್ಟು ಕುಟುಂಬದಲ್ಲಿ ಇರ್ತಾರೆ. ಇವರ ಕುಟುಂಬದ ಕಲಹದಿಂದಾಗಿ ಪಾಪ
ಈ ವ್ಯಕ್ತಿಯನ್ನು ಈತನ ಮನೆಯವರು ಹೊರಗೆ ಹಾಕಿರ್ತಾರೆ. ನಂತರ ಪಾಪ ಈ ವ್ಯಕ್ತಿ ತುಂಬ ಕಷ್ಟಪಟ್ಟು ಹೊರ ಸಮಾಜದಲ್ಲಿ ತನ್ನ ಜೀವನವನ್ನು ಕಟ್ಕೊಂಡಿರ್ತಾರೆ. ಹಾಗೆ ಗ್ಯಾಸ್ ಸಿಲಿಂಡರನ್ನು ಪ್ರೈವೇಟಾಗಿ ಬುಕ್ ಮಾಡದೆ ತಗೊಳ್ತಾ ಇರ್ತಾರೆ. ಹೊಸ ಜೀವನವನ್ನು ಕಟ್ಕೊಂಡ ನಂತರ ಕೆಲವೊಮ್ಮೆ ಫ್ರೆಂಡ್ಸ್ಗಳ ಹತ್ರ ತಗೊಳ್ಳೋದು, ಹೀಗೆ 9 ವರ್ಷ ತಳ್ಳಿ ಹಾಕಿದ್ರು. ಈಗ ನಿಮಗೆಲ್ಲ ಗೊತ್ತು, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ, ಯಾರೂ ಕೂಡ ಗ್ಯಾಸ್ ಸಿಲಿಂಡರ್ ಕೊಡೋಕ್ಕೆ ರೆಡಿನೂ ಕೂಡ ಇಲ್ಲ. ಬ್ಲಾಕ್ನಲ್ಲಿ ಸಿಗುತ್ತಾ ಅಂತ ಹೇಳಿ ಕೇಳಿದರೆ ದೊಡ್ಡ ಸಿಲಿಂಡರ್ ದಂಧೆನೇ ನಡೀತಿದೆ. ಹೊರಗೆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2,500ದಿಂದ 3,000 ಹೇಳ್ತಾ ಇದ್ದಾರೆ. ಏನು ಮಾಡೋದು ಈಗಾಯ್ತಲ್ಲ ಅನ್ನೋ ಯೋಚನೆ ಬೇರೆ ಇವರಿಗೆ. ಹೀಗಿರುವಾಗ ಈ ವ್ಯಕ್ತಿ ತನ್ನ ಹೆಂಡತಿಯ ಬಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ದಂಧೆಯ ಬಗ್ಗೆ ಹೇಳ್ತಾರೆ. ಕೊನೆಗೆ ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಎಲೆಕ್ಟ್ರಿಕ್ ಸ್ಟವ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ಇವರು ಸೌದೆ ಒಲೆಯನ್ನು ತಗೊಳ್ಳೋಕ್ಕೂ ಆಗೋದಿಲ್ಲ, ಕಾರಣ ಇವರು ಇರೋದು ಬಾಡಿಗೆ ಮನೆಯಲ್ಲಿ. ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ ತಗೊಳ್ಳೋದೇ ಬೆಸ್ಟ್ ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ಆದರೆ ಒಂದು ಕಡೆ ಭಯ, ಮನೆಯಲ್ಲಿ ಚಿಕ್ಕ ಮಕ್ಕಳುಗಳು ಬೇರೆ ಇದ್ದಾರೆ, ಬಹಳ ತುಂಡ್ರು, ಏನು ಮಾಡೋದು ಅನ್ನೋ ಗೊಂದಲದಲ್ಲಿಯೂ ಇರ್ತಾರೆ. ಹೀಗಿರುವಾಗ ಮನೆಯಲ್ಲಿ ಗ್ಯಾಸ್ ಫುಲ್ ಖಾಲಿ ಆಗ್ತಿರೋ ಮೂಮೆಂಟು, ಆಲ್ರೆಡಿ ಗ್ಯಾಸ್ ಕೆಂಪು ಉರಿ ಬರ್ತಿದೆ. ಆಗ ತಾನು ಮಾತನಾಡದೇ ಇದ್ದರೂ ಅವರ ತಂದೆ ಮನೆಗೆ ಹೋಗಿ ಅವರ ತಾಯಿಯ ಹತ್ರ ಗ್ಯಾಸ್ ಬುಕ್ ಮಾಡೋ ಬುಕ್ ತಗೊಂಡು ಗ್ಯಾಸ್ ಬುಕ್ ಮಾಡ್ತಾರೆ. ಹಾಗೆ ಈ LPG ಗ್ಯಾಸ್ ಬುಕ್ ಮಾಡ್ಕೊಳ್ಳೋಕ್ಕೆ ಮೊದಲು ಇವರ ಹೆಸರಲ್ಲೇ ಇತ್ತು. ಆದರೆ ಇವರ ಮನೆಯಲ್ಲಿ ಜಗಳವಾಗಿ ಈತ ಮನೆಯಿಂದ ಹೊರಬಂದ್ರ ನಂತರ ಈತನ ತಂದೆಯ ಮನೆಯವರು ಫೋನ್ ನಂಬರ್ ಗ್ಯಾಸ್ ಆಫೀಸ್ನಲ್ಲಿ ಚೇಂಜ್ ಮಾಡಿಸಿ ಅವರೇ ಗ್ಯಾಸನ್ನು ಬುಕ್ ಮಾಡಿ ತಗೊಳ್ತಾ ಇದ್ದರು. ಆದರೂ ಈ ವ್ಯಕ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ಅನಿವಾರ್ಯ. ಹಾಗಾಗಿ ಇವರು ಗ್ಯಾಸ್ ಆಫೀಸ್ಗೆ ಹೋಗಿ ತನ್ನ ತಾಯಿಯಿಂದ ಗ್ಯಾಸ್ ಬುಕ್ಕಿಂಗ್ ಮಾಡೋ ಪುಸ್ತಕವನ್ನು ತಗೊಂಡು ಗ್ಯಾಸ್ ಆಫೀಸ್ಗೆ ಹೋಗಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ 1 ವಾರ ಆಗಿದೆ, ಇನ್ನೂ ಬಂದಿಲ್ಲ ಅಂತೇಳಿ ವಿಚಾರಿಸಿದಾಗ ಗ್ಯಾಸ್ ಆಫೀಸ್ನವರು ಇನ್ನೂ 20 ದಿನ ಆಗುತ್ತೆ ಗ್ಯಾಸ್ ಬರಲಿಕ್ಕೆ ಅಂತ ಹೇಳಿರ್ತಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಾಬಾ, ಈ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಬೇಕು ಅಂಥೇಳಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡು ಸಾಯಿಬಾಬಾರವರ ದರ್ಶನವನ್ನು ಮುಗಿಸ್ಕೊಂಡು ಮನೆಗೆ ಬರುವಾಗ ಹೊರಗೆ ಬಿಸಿಲಿನ ಒಂದು ತಾಪ ಹೆಚ್ಚಾಗಿರೋದ್ರಿಂದ ಮೊಸರನ್ನು ತೊಗೊಂಡು ಹೋಗೋಣ ಮನೆಗೆ ಅಂಥೇಳಿ ಅವರ ಮನೆಯ ಸಮೀಪವಿರುವ ಅಂಗಡಿಯಲ್ಲಿ ಮೊಸರನ್ನು ತಗೊಳ್ಳುವಾಗ ಇವರಿಗೆ ಆಕಸ್ಮಿಕವಾಗಿ ಒಂದು ಫೋನ್ ಕಾಲ್ ಬರುತ್ತೆ. ಅದು ಅವರ ತಾಯಿಯದು. ಅವರು ಗ್ಯಾಸ್ ಸಿಲಿಂಡರ್ ಬಂದಿದೆ, ಬಂದು ತಗೊಂಡು ಹೋಗು ಅಂತೇಳಿ ಹೇಳ್ತಾರೆ. ಇವರಿಗೆ ಒಂದು ರೀತಿಯ ಆಶ್ಚರ್ಯ, ಹಾಗೆ ಇನ್ನೊಂದು ಕಡೆ ಖುಷಿ. ಯಾಕಂದರೆ ಸಾಯಿಬಾಬಾರವರ ದರ್ಶನ ಮುಗಿಸಿ ತನ್ನ ಕೋರಿಕೆಯನ್ನು ಬಾಬಾರವರಿಗೆ ಸಲ್ಲಿಸಿ ಈ ವ್ಯಕ್ತಿ ಮನೆಗೆ ಬರೋದ್ರೊಳಗಡೆ ಸಿಲಿಂಡರ್ ವ್ಯವಸ್ಥೆಯ ಒಂದು ಪವಾಡ ಮಾಡಿದ್ರು ಆ ಸಾಯಿಬಾಬಾ. ಸ್ನೇಹಿತರೆ, ಅವತ್ತು ದೇವಸ್ಥಾನದಲ್ಲಿ ಸಾಯಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಈ ವ್ಯಕ್ತಿ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದ ದಿನ. ಹಾಗೆ ತನ್ನ ಹೆಂಡತಿ ಪ್ರತಿ ತಿಂಗಳು ಬಾಬಾರವರಿಗೆ ತನ್ನ ಸಂಬಳದಲ್ಲಿ 11 ರೂಪಾಯಿಯನ್ನು ಸಾಯಿಬಾಬಾರವರಿಗೆ ಕೊಡೋದು ವಾಡಿಕೆ. ಹಾಗಾಗಿ ಆ 11 ರೂಪಾಯಿ ಹಣವನ್ನು ತಾನು ಬಾಬಾ ದೇವಸ್ಥಾನಕ್ಕೆ ಹೋಗೋಕೆ ಆಗದೆ ಇರೋ ಕಾರಣ ತನ್ನ ಗಂಡನಿಗೆ ಕೊಟ್ಟಿರ್ತಾರೆ. ಬಾಬಾರವರ ಹುಂಡಿಗೆ ಹಾಕಿಬಿಡಿ ಅಂತ ಹೇಳಿಬಿಟ್ಟು. ಹಾಗೆಯೇ ಇವರು ಸಾಯಿಬಾಬಾರವರ ಹುಂಡಿಗೆ ತನ್ನ ಹೆಂಡತಿ ಕೊಟ್ಟಂತಹ 11 ರೂಪಾಯಿಯನ್ನು ಹಾಕಿರ್ತಾರೆ. ಹಾಗೆ ಸಿಲಿಂಡರ್ ಸಮಸ್ಯೆ ಬಗೆಹರಿಸಿ ಅಂತಲೂ ಕೂಡ ಬಾಬಾರವರ ಹತ್ತಿರ ಈ ವ್ಯಕ್ತಿ ಕೇಳಿಕೊಂಡು ಬಂದಿರ್ತಾರೆ. ಹಾಗೆ ಒಂದು ರೀತಿಯ ಮಿರಾಕಲ್ ಅನ್ನೋ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ ಕೇವಲ 11 ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಮನೆಗೆ ತಲುಪಿರುತ್ತೆ. ಇದೆಲ್ಲ ನೋಡಿದ ಈ ವ್ಯಕ್ತಿಗೆ ಒಂದು ರೀತಿಯ ಆಶ್ಚರ್ಯ, ಇದು ಭ್ರಮೆನ ಅನ್ನೋ ರೀತಿ ಫೀಲ್ ಆಗುತ್ತೆ. ಹಾಗೆ ಆನಂದವೂ ಕೂಡ ಆಗುತ್ತೆ. ಆ ವ್ಯಕ್ತಿ ಸಾಯಿ ಬಾಬಾರವರಿಗೆ, ಬಾಬಾ ನೀವು ಖಂಡಿತ ಇದ್ದೀರಾ ಬಾಬಾ ಅಂಥೇಳಿ ತುಂಬ ಹೃದಯದಿಂದ ಸಾಯಿ ಬಾಬಾರವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಸ್ನೇಹಿತರೆ, ನಂಬಿಕೆ ಅನ್ನುವಂಥದ್ದು ಮನಸ್ಸಲ್ಲಿ ಇರುವಾಗ ಆ ಬಾಬಾ ಯಾವಾಗಲೂ ಕೂಡ ಕಷ್ಟದಲ್ಲಿದ್ದರೂ ಕೂಡ ಸಹಾಯ ಮಾಡೇ ಮಾಡ್ತಾರೆ ಅಲ್ವಾ ಸ್ನೇಹಿತರೆ.
ಇದು ಕಟ್ಟುಕತೆಯಲ್ಲ, ಸತ್ಯ ಕತೆ. ಓಂ ಶ್ರೀ ಸಾಯಿ ಪ್ರಣಾಮ.